ಗುರುಗಳ ಆಜ್ಞೆಯಂತೆ ಅವರ ಅಪ್ಪಣೆ ತಗೊಂಡು ಇವತ್ತಿನ ಅರ್ಧ ಗಂಟೆ ವ್ಯಾಖ್ಯಾನ ಭಗವದ್ಗೀತಾ ಪ್ರಾರಂಭ. 6ನೇ ಅಧ್ಯಾಯದ ಧ್ಯಾನ ಯೋಗ ಅಥವಾ ಆತ್ಮ ಸಂಯಮ ಯೋಗ. ಧ್ಯಾನ ಯೋಗದ ಮಹತ್ವ ಮತ್ತು ಅದರ ಫಲದ ಬಗ್ಗೆ ಪರಮಾತ್ಮ ಉಪದೇಶ ಕೊಡ್ತಾ ಇದ್ದಾನೆ. ನಮ್ಮ ಗುರುದೇವರ ವ್ಯಾಖ್ಯಾನ, ಎಲ್ಲ ಮಹಾತ್ಮರ ವ್ಯಾಖ್ಯಾನ ಸೇರಿದಂತೆ ನಮ್ಮ ಗುರುದೇವರ ವ್ಯಾಖ್ಯಾನವನ್ನು ನೋಡಿಬಿಟ್ರೆ ಇಂಗ್ಲಿಷ್ನಲ್ಲಿ ಒಂದು ಮಾತು ಬಹಳ ಸುಂದರವಾಗಿ ಹೇಳಿದ್ದಾರೆ ಗುರುಗಳು. ಧ್ಯಾನ ಯೋಗ, ಅದಕ್ಕೆ ಇನ್ನೊಂದು ಹೆಸರು ಜ್ಞಾನ ಯೋಗ, ಅದಕ್ಕೆ ಮತ್ತೊಂದು ಹೆಸರು ಸಾಂಖ್ಯನಿಷ್ಠ, ಸಾಂಖ್ಯಯೋಗ, ಮತ್ತೊಂದು ಹೆಸರು ರಾಜಯೋಗ. ಇವೆಲ್ಲ ಶಬ್ದಗಳಿಂದ ಕರೆಯಲ್ಪಡ್ತಕ್ಕಂಥದ್ದು ಮುಖ್ಯವಾದ್ದು ಧ್ಯಾನಾಭ್ಯಾಸ, ಧ್ಯಾನ ಕ್ರಿಯೆ. ಸೊ ದಿ one important technique or the form of yoga is dhyana yoga or technique of meditation, which Lord is explaining continuously in the last 4-5 shlokas. ಅದರ ಫಲವನ್ನು ಹೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾನೆ ಭಗವಂತ. ಯಾವ ಆಶ್ವಾಸನೆ ಕೊಟ್ಟಿದ್ದಾನೆ ಅಂದರೆ, ಆತ್ಮಸಂಸ್ಥಂ ಮನಂ ಕೃತ್ವ ಕಿಂಚಿದಪಿನ ಚಿಂತೆಯೇತ್. 25ನೇ ಶ್ಲೋಕ ಅಲ್ಲಿಗೆ ಬಂದಿತ್ತು. ವಿ ಹ್ಯಾಡ್ ಸ್ಟಾಪ್ಡ್ ಇಟ್ 25th ಶ್ಲೋಕ. ದಿ ಸೆಕೆಂಡ್ ಚರಣ, ಫೈನಲ್ ಚರಣ ಆಫ್ ದಿ 25th ಶ್ಲೋಕ ಈಸ್ ಆತ್ಮಸಂಸ್ಥಂ ಮನಂ ಕೃತ್ವ ಮನಃ ಕೃತ್ವ ನ ಕಿಂಚಿದಪಿ ಚಿಂತೆಯೇತ್, ಕಿಂಚಿದಪಿ ನ ಚಿಂತೆಯೇತ್. ದಟ್ ಈಸ್ ದಿ ಉಪದೇಶ ಆಫ್ ಲಾರ್ಡ್. ಲಾಸ್ಟ್ ಟೈಮ್ ಇಟ್ ವಾಸ್ ಟೋಲ್ಡ್ how difficult it is to go through the actual meaning of these upadeshas. ಭಗವಂತ ಹೇಳಿದ್ದು ಇಲ್ಲಿ ನಮಗೆ ಆಶ್ವಾಸನೆ, he is giving assurance, total assurance. ಅದನ್ನು ನೆನ್ಪಿಟ್ಕೊಳ್ಬೇಕು. ಟೋಟಲ್ ಅಶ್ಯೂರೆನ್ಸ್ ಅಂದ್ರೆ ಏನು? For the last 4-5 Sundays this point is repeatedly being told by Gurudev through this mouth. Nothing to worry, nothing to fear, nothing to feel disappointed. ಯಾವುದೇ ಕಾರಣಕ್ಕೆ ಮನವನ್ನು ಬೇಜಾರು ಮಾಡ್ಕೊಳ್ಳೋದಾಗಲಿ, ಶಂಕೆ ಉತ್ಪನ್ನ ಆಗೋದಾಗಲಿ, ಸಂದೇಹ ಪಡೋದಾಗಲಿ, ನನಗೇನೂ ಆಗ್ತಾ ಇಲ್ವಲ್ಲ, ನಾನು ಹೇಗೆ ಧ್ಯಾನ ಮಾಡಬೇಕು ಗೊತ್ತಿಲ್ವಲ್ಲ, ನನಗೆ ಪರಮಾತ್ಮನನ್ನು ಹೇಗೆ ಸೇರಬೇಕು ಅದು ಯಾವ ಚಿಂತೆಯೂ ಬೇಡ ಅಂತ ಪರಮಾತ್ಮ ಹೇಳಿಬಿಟ್ಟಿದ್ದಾರೆ. ಯಾಕೆ ಅಂದರೆ, ನಿಧಾನವಾಗಿ ನಿಮ್ಮ ಮನಸ್ಸು ಅಲ್ಲಿ ಬಂದರೆ ಒಳಗಡೆ ಇರತಕ್ಕಂಥ ನಾನೇ ಸಾಕ್ಷಿಭೂತನಾಗಿರೋದ್ರಿಂದ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನನ್ನದು ಅಂತ ಭಗವಂತ ಹೇಳ್ತಾನೆ. ಈ ಅಧ್ಯಾಯ ಯಾಕೆ ಮುಖ್ಯ? 6ನೇ ಅಧ್ಯಾಯ ಅಂದರೆ ಕೊನೆ ಭಾಗದಲ್ಲಿ ಬರುತ್ತಲ್ಲ, ನಮ್ಮ ಎಲ್ಲಾ ಸಂಶಯಗಳಿಗೆ ಉತ್ತರ ಅಲ್ಲಿ ಬರುತ್ತೆ. ಇನ್ ದ ಲಾಸ್ಟ್ 4-5 Sundays this doubt is being repeated. Sadhaka point of view, what will happen to me in this birth, whether I get realized or not, whether I will see God or not. ನನಗೆ ಭಗವಂತನ ದರ್ಶನ ಆಗಬೇಕು, ಆಗತ್ತೋ ಇಲ್ವೋ ಸಂಶಯ. ಎಷ್ಟೇ ಪ್ರಯತ್ನ ಪಟ್ಟರು, ಗುರುಗಳು ಅದನ್ನು ಯಾವಾಗಲೂ ಹೇಳ್ತಾ ಇದ್ರು, ಎಷ್ಟೇ ಪ್ರಯತ್ನ ಪಟ್ಟರು ಮನಸ್ಸಲ್ಲಿ ಸಂಶಯ ಬರ್ತಾ ಇರುತ್ತೆ. ಇದು ಯಾರಿಗೆ ಜಾಸ್ತಿ ಅಂದರೆ ಸಾಧನೆಯಲ್ಲಿ ತೊಡಗಿರೋರಿಗೆ ಜಾಸ್ತಿ, ಸಾಮಾನ್ಯರಿಗೆ ಅಲ್ಲವೇ ಅಲ್ಲ ಅಂತ ಗುರುಗಳು ಹೇಳ್ತಾ ಇದ್ರು. ಕಾಮನ್ ಪೀಪಲ್ absolutely they never have all these problems at all. They live their life with all their sufferings and in search of happiness they continue live their life and die one day. They are not bothered. Mind will not go. Problem is only for sadhakas, chosen sadhakas, spiritual aspirants. Remember, our Gurudev used to say these things, how blessed we are, because we have already been chosen and Guru is there. ನಮಗೆ ಕೈ ಹಿಡಿದು ಮುನ್ನಡೆಸಲಿಕ್ಕೆ ಗುರು ಪರಮಾತ್ಮನೇ ಗುರು ರೂಪದಲ್ಲಿ ಸಿಕ್ಬಿಟ್ಟಿದ್ದಾನಲ್ಲ, ಯೋಚನೆ ಮಾಡೋದು ಬೇಡ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ, ಡೋಂಟ್ ಥಿಂಕ್, ಡೋಂಟ್ ಬಾದರ್. ಮುಂದೆ ಉತ್ತರ ಬರುತ್ತೆ, ಮುಂದೆ ಬಹಳ ಚೆನ್ನಾಗಿ ಉತ್ತರ ಇದೆ. ಭಗವಂತ ಏನು ಹೇಳಿದ್ದಾನೆ ಅನ್ನೋದನ್ನ ಗುರುಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ ನಮಗೆ ಆವಾಗ. ಯಾವುದಕ್ಕೂ ಯೋಚನೆ ಮಾಡೋದು ಬೇಡ, ಅದನ್ನು ಆ ಸಮಯದಲ್ಲೇ ತಗೊಳ್ಳೋಣ. ಮುಂದಿನ ಆ ಉತ್ತರ ಏನು ಅನ್ನೋದನ್ನ ಅಲ್ಲಿ ಸ್ವಾರಸ್ಯವಾಗಿ ಭಗವಂತ ಏನು ಹೇಳ್ತಾನೆ ಆವಾಗ ಮಾತ್ರ ಹೇಳಿದ್ರೆ ಸರಿಯಾಗುತ್ತೆ. ಮೊದಲು ಹೇಳಿದ್ರೆ ಮತ್ತೆ ಬರ್ತ ಹೋಗುತ್ತೆ. ಆದ್ದರಿಂದ ಕಿಂಚಿದಪಿ ಚಿಂತೆಯೇತ್, ಯಾವುದೇ ವಿಷಯಕ್ಕೆ ನಾವು ಯೋಚನೆ ಮಾಡೋದು ಬೇಡ ಅಂತ
Let us not bother, worry about our sadhana method or mode, because God is there to take us. Our Guru is there to take us, to lead us. Our duty is our initial effort with Shraddha, Bhakti, with devotion. ನಾವು ಭಕ್ತಿಯಿಂದ ಮಾಡೋದು ಮುಖ್ಯ ಹೊರತು ಇದರ ಫಲ ನನಗೆ ಈಗ ಬರುತ್ತೋ ಇಲ್ವೋ ಅನ್ನೋ ಯೋಚನೆಯೇ ಬರಬಾರದು. ಅದರಲ್ಲೂ ಧ್ಯಾನಾಭ್ಯಾಸಿಗಳಿಗೆ, ಸಾಧಕರಿಗೆ ಮೊದಲೇ ಬರಬಾರದು. ನಿಶ್ಚಿಂತೆಯಿಂದ, ಉತ್ಸಾಹದಿಂದ, ಸಂತೋಷದಿಂದ ನಮ್ಮ ಸಾಧನೆಯನ್ನು ಮುಂದುವರಿಸಬೇಕು. ಇದು ಗುರುಗಳ ಆಶಯ. ಎಲ್ಲ ಮಹಾತ್ಮರು ಹೇಳೋದು ಇದನ್ನೇ. ಅದನ್ನೇ ಭಗವಂತ ಇಲ್ಲಿ ಸೂಚ್ಯವಾಗಿ ಹೇಳಿದ್ದು, ನ ಕಿಂಚಿದಪಿ ಚಿಂತೆಯೇತ್ ಅನ್ನೋದು ಭಾವಾರ್ಥ. ಇದು ಈ ಒಂದು ಸಮಸ್ಯೆ ಯಾಕೆ ಬರುತ್ತೆ, ಪದೇ ಪದೇ ಬರುತ್ತೆ ಅನ್ನೋದಕ್ಕೆ ವೇದಾಂತದಲ್ಲಿ ಒಂದು ಮಾತಿದೆ. ಸಾಮಾನ್ಯರಿಗಿಂತ ಸಾಧನೆಯಲ್ಲಿ ಮುಳುಗಿದವರಿಗೆ ಯಾವ ರೀತಿ ತೊಂದರೆ ಬರುತ್ತೆ ಅಂದ್ರೆ, ಸಿ ವೆನ್ ದ ಸ್ಪಿರಿಚುವಲ್ ಆಸ್ಪಿರೆಂಟ್ ಈಸ್ ಟೆಸ್ಟೆಡ್ ಇನ್ ಎ ಮಚ್ ಡಿಫರೆಂಟ್ ವೇ, ಮಚ್ ಇಂಟೆನ್ಸ್ ವೇ ಬೈ ದ ಗಾಡ್ ಹಿಮ್ಸೆಲ್ಫ್. ಸತ್ವ ಪರೀಕ್ಷಾ, ನಾಟ್ ಫಾರ್ ಆರ್ಡಿನರಿ ಪೀಪಲ್. You and me, we are tested at every moment, at every time. One example, Acharya Shankara Bhagavad-pada long back has discussed and cleared in his Viveka Chudamani, famous Vedantic statement. When you start doing meditation or japa, mantra japa or dhyana in our life, months together, years together, what happens to us? Not all, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇರಬೇಕಾದ್ರೆ, ಜಪವನ್ನು ಮಾಡ್ತಾ ಇರಬೇಕಾದ್ರೆ, ದಿನೇ ಮಾಡ್ತಾ ಇರಬೇಕಾದ್ರೆ ಕೆಲವು ಅಂತರಾಯಗಳು ಬಂದು ಮುಟ್ಟುತ್ತೆ ಅಂತ ವೇದಾಂತ ಹೇಳುತ್ತೆ. ಅಂತರಾಯ ಮೀನ್ಸ್ ಆಬ್ಸ್ಟಕಲ್ಸ್. ಆಬ್ಸ್ಟಕಲ್ಸ್ ವಿಲ್ ಕಮ್ ಅಂಡ್ ಅಟ್ಯಾಕ್ ಯು ವಿಥೌಟ್ ಅವರ್ ನಾಲೆಡ್ಜ್. ನಮಗೆ ವಿ ವಿಲ್ ನಾಟ್ ನೋ. 4 types of obstacles will be there in our life during practice of meditation or japa yoga or mantra japa or dhyana yoga. What are those 4 types? Number 1, Vedanta says laya. Laya has so many meanings. Here the meaning is different. Laya is one. ವಿಕ್ಷೇಪ, another obstacle, ಮತ್ತೊಂದು ರೀತಿಯ ವಿಘ್ನ. ಲಯ ಅನ್ನೋದು ಒಂದಾದ್ರೆ ವಿಕ್ಷೇಪ ಅನ್ನೋದು ಒಂದು, ಕಷಾಯ ಅನ್ನೋದು ಒಂದು, ಮೂರನೇ ವಿಘ್ನ. ಲಯ, ವಿಕ್ಷೇಪ, ಕಷಾಯ, ರಸಸ್ವಾದ, fourth obstacle. Acharya explains these 4. Laya means without our knowledge our mind goes into subtle sleep. ಒಂದು ಥರ ನಿದ್ದೆ, ಧ್ಯಾನದಲ್ಲಿ ಜಪದಲ್ಲಿ ಕೂತಾಗ ಒಂಥರ ನಿದ್ದೆ. ಅದು ಯಾತ್ರಿಂದ ಬರುತ್ತೆ ಅಂದ್ರೆ ನಮ್ಮಲ್ಲಿರೋ ತಮೋಗುಣ ಹೊರಗಡೆ ಬರ್ತಾ ಇದೆ. ಆಲ್ ದ ಸಂಸ್ಕಾರಾಸ್ ಕಮಿಂಗ್ ಔಟ್, ದೇ ಆರ್ ಗೆಟಿಂಗ್ ಪ್ಯೂರಿಫೈಡ್. ದಿ ತಮೋಗುಣ ಇಸ್ ಕಮಿಂಗ್ ಔಟ್ ಇನ್ ಮಚ್ ಫೋರ್ಸಿಬಲ್ ವೇ. ದಿ ಮೈಂಡ್ ಸ್ಲೀಪ್ಸ್ ಇಟ್ ಸೆಲ್ಫ್. ದಟ್ ಈಸ್ ಲಯ. ದಟ್ ಈಸ್ ಅ ಸಾರ್ಟ್ ಆಫ್ ಸ್ಲೀಪ್. ದಟ್ ಈಸ್ ಲಯ. ದಟ್ ಈಸ್ one obstacle. Second obstacle, Vikshepa, everyone knows. The moment we sit for meditation or dhyana or japa, mind starts running away, helter skelter. ಮನಸ್ಸು ಎಲ್ಲೆಲ್ಲೋ ಹೋಗಿ ಯಾವ್ಯಾವ ಯೋಚನೆಗಳು ಶುರು ಆಗುತ್ತಲ್ಲ, ಒಂದು ಯೋಚನೆಯಿಂದ ಮತ್ತೊಂದು ಆಲೋಚನೆ, ಮತ್ತೊಂದು ಯೋಚನೆ, ಮತ್ತೊಂದು, ಗೊತ್ತೇ ಇಲ್ಲದೆ ಇರೋ ಹಾಗೆ ಮನಸ್ಸು ಎಲ್ಲೆಲ್ಲೋ ವಿಚಿತ್ರವಾದ ಯೋಚನೆಗಳು ಒಂದಾದ್ಮೇಲೆ ಒಂದು. They start bombarding and bombarding, which you get totally confused, fearful. We become afraid, and the thoughts will increase such a way that you will get up from dhyana or meditation. Adu vikshepa, third obstacle. Fourth obstacle, very important. Please remember, the fourth one is very important. Our Gurudev also was talking. Somehow you can control the mind. Somehow by practice, thoughts can be controlled. ನಾವು ಆಲೋಚನೆಗಳನ್ನ ಕಷ್ಟಪಟ್ಟು ಅಭ್ಯಾಸ ಮರಳಿ ಯತ್ನ ಮಾಡ್ತಾ ತಡಿಬಹುದು. ನಿದ್ದೆಯನ್ನೂ ತಡಿಬಹುದು. ಮನಸ್ಸು ನಿದ್ದೆಗೆ ಹೋಗದಂತೆ ಜಾಗೃತವಾಗಿ ಎಚ್ಚರದಲ್ಲಿ ಧ್ಯಾನವನ್ನು ಮಾಡಬಹುದು, ಜಪವನ್ನು ಮಾಡಬಹುದು. Third one, and along with that the fourth one, both are so difficult. Kashaya is our inborn samskaras from previous births.
ಹಿಂದಿನ ಜನ್ಮಗಳಿಂದ ಏನೇನು ಸೇರ್ಕೊಂಡಿದೆಯಲ್ಲ ಸಂಸ್ಕಾರಗಳು ಎಲ್ಲ ಒಂದೊಂದೇ ಮೇಲೆ ಬರಬೇಕು. ಬಿಕಾಸ್ ದೇ ಹ್ಯಾವ್ ಟು ಬಿ ಎಕ್ಸಾಸ್ಟೆಡ್. ದೋಸ್ ರೆಸಿಡ್ಯೂಸ್ ಹ್ಯಾವ್ ಟು ಬಿ ಎಕ್ಸಾಸ್ಟೆಡ್. ಸೊ ದೇ ಕಮ್ ಔಟ್ ವೆರಿ ಫಾಸ್ಟ್. ಅಂಡ್ ಹೌ ದೇ ಆರ್ ಇನ್ ದ ಸೀಡ್ ಫಾರಮ್. ನಮಗೆ ಗೊತ್ತೇ ಇಲ್ಲ ನಮ್ಮ ಮನಸ್ಸೊಳಗೆ ಏನೇನು ಭಾವನೆಗಳು ಇದೆಯೋ, ಯಾವ್ಯಾವ ಅಸುರಿ ಭಾವನೆಗಳು, ತಾಮಸ ಭಾವನೆಗಳು, ರಾಜಸ ಭಾವ. ಸಿ what type of passions are there, desires are there inside me, what samskara is there, tendency is there inside me, I don't know. Nobody will know because they are accumulated for thousands of births in the seed form. ಗುಪ್ತವಾಗಿ ಬೀಜ ರೂಪದಲ್ಲಿ ಸುಪ್ತವಾಗಿ ನಮ್ಮ ಚಿತ್ತದಲ್ಲಿ, ಈ ಅಂತಃಕರಣದಲ್ಲಿ ಸಾವಿರಾರು ಜನ್ಮಗಳಿಂದ ಬಂದು ಶೇಖರಣೆ ಆಗಿರತಕ್ಕಂತಹ ಅಗೋಚರ, ಇನ್ವಿಸಿಬಲ್, in the seed form, those desires, they come under kashaya. They are there latent, like reserved fund. They are there. When they will express, nobody knows. They have to be exhausted. So that is the third obstacle, very important obstacle. Fourth is very interesting. Our Gurudev was cautioning on that. ನಾಲ್ಕನೇ, ದ ಫೋರ್ತ್ ಆಬ್ಸ್ಟಕಲ್, ನಾಲ್ಕನೇ ವಿಘ್ನ ಯಾವುದು ಅಂದರೆ, ನಾವು ಧ್ಯಾನಕ್ಕೆ ಕೂತಾಗ ಅಥವಾ ಜಪ ಕೂತಾಗ, ಸಾಧನೆ ಮಾಡಬೇಕು ಅಂತ ಇದ್ದಾಗ, ಪರಮಾತ್ಮನನ್ನ ಸಾಕ್ಷಾತ್ಕಾರ ಹೊಂದಬೇಕು, ದರ್ಶನ ಹೊಂದಬೇಕು, ಆತ್ಮಲಾಭವನ್ನು ಹೊಂದಬೇಕು, ಗುರುಕೃಪೆಯಿಂದ ಈ ಜನ್ಮದಲ್ಲಿ ಮುಕ್ತಿಯನ್ನು ಪಡೆಯಬೇಕು ಅನ್ನೋ ನಿಶ್ಚಲವಾದ ಭಾವನೆಯನ್ನು ನಾನು ಕೂತ್ಕೊಂಡಾಗ, ಕೊನೆಯ ಒಂದು ವಿಘ್ನ ಇದೆಯಲ್ಲ, ದ ಫೋರ್ತ್ ಆಬ್ಸ್ಟಕಲ್ is so subtle and so dangerous. That is another obstacle in our progress. What is that called? Rasaswada. Rasaswada is the fourth type of obstacle in our spiritual progress. How many of us we have experienced Rasaswada? I don't know. It's so important. Please concentrate on this aspect. Very important. You have to get over this. Rasaswada simply means Ananda. The type of joy, pleasure, Santosha, Ananda, ಮನಸ್ಸು ಉಕ್ಕು ಬಂದ್ಬಿಡುತ್ತೆ. ಧ್ಯಾನದ ಸಮಯದಲ್ಲಿ, ಜಪ ಮಾಡೋ ಸಮಯದಲ್ಲಿ ಮನಸ್ಸಲ್ಲಿ ಒಂದು ರೀತಿ ಆನಂದ ಬಂದ್ಬಿಡ್ತು. ವಿಚಿತ್ರವಾದ ಆನಂದ, ಮೈಂಡ್ ಸೂಪರ್ ಫ್ಲೂಯಸ್, ಜಾಯ್ಫುಲ್ ಮೂಡ್. ಸಡನ್ಲಿ, ವೈ ದ ಈಗೋ ಈಸ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಪ್ಲೆಷರ್. ನಮ್ಮ ಅಹಂಕಾರ ಬಹಳ ಸಂತೋಷ ಪಡ್ತಾ ಇದೆ. ಯಾಕೆ ಸಂತೋಷ ಪಡ್ತಾ ಇದೆ? ನಾನು ಧ್ಯಾನ ಮಾಡ್ತಾ ಇದ್ದೇನೆ, ನಾನು ಜಪವನ್ನು ಮಾಡ್ತಾ ಇದ್ದೇನೆ, ನನಗೆ ಪರಮಾತ್ಮನ ಹತ್ರ ಹೋಗ್ಲಿಕ್ಕೆ ನನ್ನ ಗುರುಗಳು ದಾರಿ ತೋರಿಸ್ಬಿಟ್ಟಿದ್ದಾರೆ, ಜಗತ್ತಿನಲ್ಲಿ ಯಾರಿಗೂ ಇಲ್ಲದೆ ಇರತಕ್ಕಂಥ ಅನರ್ಘ್ಯವಾದ ಈ ದಾರಿ ನನಗೆ ಸಿಕ್ಕಿದೆ. ಐ ಆಮ್ ಫಾರ್ಚುನೇಟ್, ಐ ಆಮ್ ಬ್ಲೆಸ್ಡ್, ಬಿಕಾಸ್ ಅವರ್ ಗುರು ಹ್ಯಾಸ್ ಶೋನ್ ಮೀ ದ ಪಾತ್ ಟುವರ್ಡ್ಸ್ ಎನ್ಲೈಟನ್ಮೆಂಟ್. ಸೊ ಐ ಆಮ್ ಡೂಯಿಂಗ್ ಟು ರೀಚ್ ಗಾಡ್. ಯು ಸಿ ದ ಐ, ದ ಈಗೋ, that gives you a sort of an inner joy at the time of meditation or japa. The moment you get up, that goes away. The moment you stop, close the meditation, it will go away. So this joy is temporary and dangerous. That is called rasaswada, another obstacle. Acharya Shankara Bhagavad-pada has made it very clear. It is a Vedantic statement. So this we have to watch and we have to be guarding ourselves. Why this? You can ask a question. Earlier Lord said, ಸಂತೋಷದಿಂದ ಧ್ಯಾನವನ್ನ ಮಾಡಬೇಕು, ಆನಂದದಿಂದ ಧ್ಯಾನವನ್ನ ಮಾಡಬೇಕು, ಅನಿರ್ವಿಣ್ಣ ಚೇತಸ. ಲಾಸ್ಟ್ ಟೈಮ್ ಇಟ್ ಹಸ್ ಕಮ್ ಶ್ಲೋಕ. With full determined mind, with open mind, joyful mind, you have to do meditation. Lord has said, and you are saying the joy which comes is an obstacle. Now why this is called obstacle? This is the different joy, not the one which Lord is referring. ಭಗವಂತ ಹೇಳ್ತಾ ಬೇರೆ, ಇಲ್ಲಿ ರಸಾಸ್ವಾದ ಅಂದ್ರೆ ವಿಘ್ನ ಯಾವ ರೀತಿ ಬರುತ್ತೆ ಅಂದ್ರೆ, ನಮ್ಮನ್ನು ಮರಳು ಮಾಡಲಿಕ್ಕೆ
ಬಹಳ ಆನಂದ. ಈ ಆನಂದ ನೀವು ಧ್ಯಾನ ಮಾಡಿ ಎದ್ದು ಕೂಡಲೇ, ಜಪ ಮುಗಿಸಿ ಎದ್ದು ಕೂಡಲೇ ಹೊರಟೋಗುತ್ತೆ. ಮತ್ತೆ ಮನಸ್ಸು ಯಥಾಪ್ರಕಾರ ಗೊಂದಲದ ಗೂಡು, ಯಥಾಪ್ರಕಾರ ಆಲೋಚನೆ, ಸಂಕಟ, ತಳಮಳ, ಉದ್ವೇಗ, disappointment, suffering, all will be there, no change in life. Every day the suffering will continue, your problems will remain, no change is there. Only at the time of meditation you feel joyful mood. That is ರಸಸ್ವಾದ. ಅದು 4ನೇ ವಿಘ್ನ. ನಿಜವಾದ ಆನಂದ, ನಿಜವಾದ ಆ ಸಂತೋಷ ಇದೆಯಲ್ಲ ಧ್ಯಾನದಲ್ಲಿ ಉಂಟಾಗೋದು, ಅದು ನಿಮಗೆ ದಿನನಿತ್ಯ ಉಳಿಬೇಕು. ಅದು ಉಳಿದ ಪಕ್ಷಕ್ಕೆ ನಮಗೆ ಅದು ಯಾವುದೋ ಒಂದು ಅಹಂಕಾರದ ರೂಪದಲ್ಲಿ ಬರ್ತಾ ಇದೆ. ನಾನು ಧ್ಯಾನ ಮಾಡ್ತಾ ಇದ್ದೇನೆ, ನಾನು ಜಪ ಮಾಡ್ತಾ ಇದ್ದೇನೆ, ಐ ಆಮ್ ಬ್ಲೆಸ್ಡ್. ಸಿ ದಟ್ ಈಗೋ ಇಫ್ ಇಟ್ ಕಮ್ಸ್ ಇನ್, ದೆನ್ ಇಟ್ ಬಿಕಮ್ಸ್ ಆಬ್ಸ್ಟಿಕಲ್. ದ ಪಾಯಿಂಟ್ ಇಷ್ಟೇ, ನ ಕಿಂಚಿದಪಿ ಚಿಂತೆಯೇತ್ ಅನ್ನೋ ಉದ್ದೇಶ ಭಗವಂತ ಹೇಳೋದು ಅಂದ್ರೆ ಯಾವ ಯೋಚನೆ ಇಲ್ಲದೆ ಎಲ್ಲವನ್ನೂ ಬಿಟ್ಟು ಮಮಕಾರ ಅಹಂಕಾರವನ್ನು ತ್ಯಾಗ ಮಾಡಿ ಮನಸ್ಸಲ್ಲಿ ಬರೋ ಎಲ್ಲ ಸಂಕಲ್ಪಗಳನ್ನ ಆಸೆಗಳನ್ನ ಸಾಕ್ಷಿಭೂತವಾಗಿ, ಲಾಸ್ಟ್ ಟೈಮ್ ಇಟ್ ವಾಸ್ ಟೋಲ್ಡ್, ಬಿ ಎ ವಿಟ್ನೆಸ್ ಟು ಆಲ್ ದಿ ಥಾಟ್ಸ್ ಕಮಿಂಗ್ ಅಪ್ ಅಂಡ್ ಡೋಂಟ್ ರಿಯಾಕ್ಟ್. ವಾಟ್ ಎವರ್ ಥಾಟ್ಸ್ ವಿಲ್ ಕಮ್, ವಿ ಶುಡ್ ನಾಟ್ ರಿಯಾಕ್ಟ್ ಟು ದಟ್ ಥಾಟ್. ದ ಮೊಮೆಂಟ್ ಯು ರಿಯಾಕ್ಟ್, ವಾಟ್ ಎವರ್ ಥಾಟ್ ಪ್ರೋಸೆಸ್ ಆರ್ ದೇರ್ ಡ್ಯೂರಿಂಗ್ ಮೆಡಿಟೇಷನ್, ಇಫ್ ಯು ರಿಯಾಕ್ಟ್ ಅಗೇನ್ ಯು ಆರ್ ಬೌಂಡ್, bondage will continue. So without reacting, observing the thought, that is witnessing, then there is no bondage. So these are the things we have to remember. Na kinchidapi chintaye atma samstham manam krutva manah krutva antandre, when you offer yourself to me, then no question of any worry at all, any problem in life, whatever problem is there. Let us not worry on the problem. Let us face the problem, let us witness the problem. ಅಷ್ಟೇ. ಸೊ ಫಲದ ಬಗ್ಗೆ ಮುಂದೆ ಹೇಳ್ತಾ ಇನ್ನು 2 ಶ್ಲೋಕಗಳಲ್ಲಿ ಪ್ರಶಾಂತ ಮನಸಂಹ್ಯೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ. Now he says the fruits of the meditation. ಧ್ಯಾನ ಯೋಗದ ಫಲವನ್ನು ಹೇಳ್ತಾ ಇದ್ದಾನೆ ಭಗವಂತ. ಧ್ಯಾನದಲ್ಲಿ, ಯೋಗಾರೂಢ ಸ್ಥಿತಿನಲ್ಲಿ, ಆ ಉತ್ತಮೋತ್ತಮವಾದಂಥ ಕಡೆಯ ಹಂತದಲ್ಲಿ, ಆ ಅದ್ವೈತ ಸ್ಥಿತಿಯಲ್ಲಿ ಜ್ಞಾನ ಪರಿಪಕ್ವವಾಗುವಂಥ ಸ್ಥಿತಿ, ಅದು ಜ್ಞಾನ ಉತ್ಪತ್ತಿ ಆಗುವಂಥ ಸ್ಥಿತಿ, ಆತ್ಮದರ್ಶನ ಆಗುವಂಥ ಸ್ಥಿತಿ. ಆ ಆತ್ಮದರ್ಶನ ಲಾಭ ಉಂಟಾದ ಮೇಲೆ, ಆತ್ಮದರ್ಶನ ಲಾಭ ಅನುಭವಿಸಿದ ಮೇಲೆ, ವೆನ್ ಯು ಆರ್ ಅವೇರ್ ಆಫ್ ದ ಸ್ವರೂಪ ಜ್ಞಾನ, ವಾಟ್ ಹ್ಯಾಪನ್ಸ್? ದಿ ಎಂಡ್ ಪಾಯಿಂಟ್, the end point of meditation, the yogi, that is a dhyana yogi here, he becomes prashanta manasam, shanta rajasam, brahmabhutam, akalmasham. His mind becomes serene and calm, prashanta manasam. He is devoid of all sins, ella papagalinda bidugade. Akalmasham andre devoid of all sins. All the sins will vanish. ಆತನ ಸಂಚಿತ ಕರ್ಮಗಳೆಲ್ಲ ಹೊರಟೋಗುತ್ತೆ, ಎಲ್ಲ ಪಾಪಗಳಿಂದ ನಿವೃತ್ತಿ ಆಗುತ್ತೆ. ಬ್ರಹ್ಮಭೂತಂ, ಮನಸ್ಸು ಪರಬ್ರಹ್ಮ ವಸ್ತುವಿನಲ್ಲಿ, ಆತ್ಮನಲ್ಲೇ ನಿಲ್ಲುತ್ತೆ. ದಿ ಮೈಂಡ್ ಗೆಟ್ಸ್ ಕಾನ್ಸಂಟ್ರೇಟೆಡ್, ಅಟ್ಯೂನ್ಡ್ ಟು ದಟ್ ಬ್ರಹ್ಮ ವಸ್ತು ಓನ್ಲಿ ಅಂತಂದ್ರೆ ಆತ್ಮದರ್ಶನ. ಹಿ ವಿಲ್ ಬಿ ರಿವಲಿಂಗ್ ಇನ್ ಹಿಸ್ ಓನ್ ಆತ್ಮಸ್ವರೂಪ. He will be aware of his real ಆತ್ಮಸ್ವರೂಪ. He will be aware that he is ಆತ್ಮಸ್ವರೂಪ only. And Shantarajasam, all the day-to-day activity of the life coming under influence of Rajoguna, they get totally controlled, subdued. ರಜೋಗುಣದ ಪ್ರಭಾವದಿಂದ ಉತ್ಪತ್ತಿಯಾದಂಥ ಎಲ್ಲ ರೀತಿಯ ಕ್ರಿಯೆಗಳಿಂದ, ಕರ್ಮಗಳಿಂದ ಮನಸ್ಸು ಶಾಂತವಾಗಿಬಿಡುತ್ತೆ. ಅಂದರೆ ಅಕರ್ಮ ಸ್ಥಿತಿ. He is in the mode of inaction. Though he is acting, though he shows action, he is really not acting, because he knows that I am not doing anything. Because I am Brahma Swarupa. ಅದು ಅನುಭವಕ್ಕೆ ಬಂದ ಮೇಲೆ ಅಲ್ಲಿ ಹೇಳೋದು ಏನಿಲ್ಲ. ಆತ್ಮ ಏನೂ ಮಾಡ್ತಾ ಇಲ್ಲ ಅಂತ ಗೊತ್ತಾದಾಗ ಅದು ಅಕರ್ಮ ಸ್ಥಿತಿ ಮುಟ್ಟಿದ ಹಾಗೆ. ಆದ್ದರಿಂದ ಶಾಂತರಜಸಂ, that is. So, always he stays in communion with God, always with a serene and calm mind, and
he gets total supreme bliss because he will be in the blissful condition. ಇದು ಯಾರು ಹೇಳ್ತಾ ಇದ್ದಾರೆ? ಭಗವಂತ ಹೇಳ್ತಾ ಇದ್ದಾರೆ. ಇದು ಧ್ಯಾನ ಯೋಗದ ಫಲ. ಮತ್ತೇನು ಹೇಳ್ತಾ ಇದ್ದೇನೆ ಭಗವಂತ? ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ. ವಿಗತ ಕಲ್ಮಷಃ, this word is used here. Next shloka, earlier shloka, previous, he used the word akalmashah. See, different words mean the same. Akalmashah means vigata kalmashah, getting rid of all the sins, sinful residues of the previous lives. Sanchita karmas, sinful sanchita karmas are all vanished. They all are gone. He gets rid of antartha. So, yunjan nevam sadatmanam yogi vigata kalmashah sukhena brahma samskarsham atyantam sukham ashnute. Atyantam sukham ashnute. Atyantam sukham, this word ultimately means the yogi who is constantly dwelling in Atman, in his own self, he becomes a sinless yogi and enjoys supreme bliss. ಆತ್ಯಂತಿಕವಾದ ಸುಖ ಅಂತ ಹಿಂದೆ ಪರಮಾತ್ಮ ಏನು ಹೇಳಿದ್ದಾನೆ, ಆ ಆತ್ಯಂತಿಕ ಸುಖಕ್ಕೆ ಇಲ್ಲೇನು ಹೇಳ್ತಿದ್ದಾನೆ? ಅತ್ಯಂತಂ ಸುಖಂ. ಎರಡೂ ಒಂದೇ. ಆತ್ಯಂತಿಕ ಸುಖ, ಅತ್ಯಂತಂ ಸುಖಂ, ಬೋತ್ ಮೀನ್ ದ ಸೇಮ್ ಥಿಂಗ್. ದಿ ಕಲ್ಮಿನೇಷನ್ ಇನ್ ದಿ ಬ್ರಹ್ಮಾನಂದ ಸ್ಟೇಟ್. ಯಾಕೆ? ಬಿಕಾಸ್ ಆಫ್ ಅವೇರ್ನೆಸ್, ಆತ್ಮದರ್ಶನ. He becomes totally aware. He is touched upon. Actually, touched upon by Brahma means Brahma Samsparsham. Brahma Samsparsham ಅಂದ್ರೆ ಬ್ರಹ್ಮನ, ಆ ಬ್ರಹ್ಮ ಪರಬ್ರಹ್ಮ ವಸ್ತುವಿನ ನೇರವಾದ ಅನುಭೂತಿ ಆಗೋಯ್ತು. ನಾನು ಯಾರು ಅಂದ್ರೆ, ಉಪನಿಷತ್ತಲ್ಲಿರೋ ಮಹಾವಾಕ್ಯ ಇದೆಯಲ್ಲ, ಅಹಂ ಬ್ರಹ್ಮಾಸ್ಮಿ, 4 ಮಹಾವಾಕ್ಯಗಳಲ್ಲಿ ಒಂದು. ಆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಅನುಭವ ಇಲ್ಲಿ ಬಂದ್ಬಿಡ್ತು. ಭಗವಂತ ಹೇಳ್ತಾ ಇರೋದು ಅದು ಬ್ರಹ್ಮ ಸಂಸ್ಪರ್ಶ. ಇದಕ್ಕೆ ಇನ್ನೊಂದು ಶಬ್ದ ವೇದಾಂತದಲ್ಲಿ ಏನಿದೆ ಅಂದ್ರೆ ಸ್ಪರ್ಶಯೋಗ ಅಂತಲೂ ಹೇಳ್ತಾರೆ. ಸ್ಪರ್ಶಯೋಗ. ನಾವು, ನಮಗೆ ಒಳಗಡೆ ಪರಮಾತ್ಮ ಇದ್ದಾನೆ, ಆಗ ನಮಗೆ ಗೊತ್ತಿಲ್ಲ. ಇದ್ರೂ ನಮಗೆ ಗೊತ್ತಿಲ್ಲ. ನಾವು ಸಾಮಾನ್ಯರು ಅಜ್ಞಾನದಲ್ಲಿ ಮುಳುಗ್ಬಿಟ್ಟಿದ್ದೇವಲ್ಲ, ಮಾಯೆಯ ಪ್ರಭಾವದಿಂದ ಅಜ್ಞಾನದಲ್ಲಿ ಇರೋದ್ರಿಂದ ನಮಗೆ ಅದು ಗೊತ್ತಿಲ್ಲ. ಒಳಗೆ ಇದ್ರೂ ನಮಗೆ ಅನುಭವಕ್ಕೆ ಬಂದಿಲ್ಲ ಅಂದ್ರೆ ನಾವು ಅದನ್ನು ಮುಟ್ಟಿಲ್ಲ ಅಂತ. ಸ್ಪರ್ಶ. ಬ್ರಹ್ಮಜ್ಞಾನಿಗೆ ಅಹಂ ಬ್ರಹ್ಮಾಸ್ಮಿ ಅಂತ ಗೊತ್ತಿರೋದ್ರಿಂದ ದಟ್ ಮೀನ್ಸ್ ಹಿ ಈಸ್ ಟಚ್ಡ್ ಅಪಾನ್. ನೌ ಹಿ ಹ್ಯಾಸ್ ಬಿನ್ ಕಾಟ್ ಓವರ್ ಬೈ ದಟ್ ಬ್ರಹ್ಮವಸ್ತು. ಬ್ರಹ್ಮ ಸಂಸ್ಪರ್ಶ, ಅದು ಸ್ಪರ್ಶಯೋಗ. ಸೊ ಸಾಮಾನ್ಯರು ನಾವು ಅಸ್ಪರ್ಶ ಯೋಗದಲ್ಲೇ ಇದ್ದೇವೆ, ಬ್ರಹ್ಮಜ್ಞಾನಿಗಳು ಸ್ಪರ್ಶಯೋಗದಲ್ಲಿದ್ದಾರೆ ಅಂತ. ದಿಸ್ ಆರ್ ಆಲ್ ವೇದಾಂತಿಕ್ ಟರ್ಮ್ಸ್. ಅಲ್ಟಿಮೇಟ್ಲಿ ಫಲ, ಧ್ಯಾನದ ಫಲವನ್ನು ಭಗವಂತ ಹೇಳ್ತಾ ಇದ್ದಾನೆ. ಅದು ಬಹಳ ಮುಖ್ಯ ಇದೆ. ಯುಂಜನ್ನೇವಂ ಸದಾತ್ಮಾನಂ, ಆತ್ಮಾನಂ ಸದಾ ಆತ್ಮಾನಂ ಯುಂಜನ್ನೇವಂ, ಮನಸ್ಸನ್ನ ಭಗವಂತನಲ್ಲೇ ತೊಳಸ್ಕೊಳ್ಳೋದು. ಅಂಥ ಯೋಗಿ ಜೀವನ್ಮುಕ್ತನೇ ಆಗ್ಬಿಟ್ಟಿದ್ದಾನೆ. ಹಿ ಎಂಜಾಯ್ ಸುಪ್ರೀಂ ಬ್ಲಿಸ್. ಯಾಕೆ? ಅತ್ಯಂತಂ ಸುಖಂ ಅಶ್ನುತೆ. ಯಾವುದು ಕೊನೆ ಮೊದಲಿಲ್ಲವೋ, ಖರ್ಚಾಗೋದಿಲ್ಲವೋ, ಅಕ್ಷಯವಾಗಿರುತ್ತೋ, ಸರ್ವಕಾಲಕ್ಕೂ ಇರತಕ್ಕಂತಹ ಆ ನಿಜವಾದ ಸುಖ ಇದೆಯಲ್ಲ, ಅದು ಆತನನ್ನು ಹುಡ್ಕೊಂಡು ಬರುತ್ತೆ. ದಿ ಎಟರ್ನಲ್ ಬ್ಲಿಸ್ ಆರ್ ಹ್ಯಾಪಿನೆಸ್ ವಿಲ್ ಕಮ್ ಅಂಡ್ be in communion with him andreno. He is always happy. He always enjoys bliss, always enjoys Brahmananda. These words sometimes remain only words for all of us. What is real Brahmananda? What is real bliss? What is real Atyantika Sukha? What is that final beatitude? Because until, as our Gurudev used to say, until we experience by ourselves directly, they become only words. Only words. ಇದು ನಮಗೆ ಶ್ರವಣಕ್ಕೆ ಬಹಳ ಸುಂದರವಾಗಿ ಅರ್ಥವಾಗುವಂತಹ ಒಂದು ಶಬ್ದಗಳಾಗ್ಬಿಡು ಉಳಿಯತ್ತೆ ಹೊರತು ಅನುಭವಕ್ಕೆ ಇನ್ನೂ ಬಂದಿಲ್ಲ. ಗುರುಗಳು ಇದನ್ನೇ ಯಾವಾಗಲೂ ಹೇಳ್ತಾ ಇದ್ರು. ಭಗವದ್ಗೀತೆ ಅರ್ಥ ನಮಗೆ ಆಗೋದು ಕಷ್ಟ. ಯಾಕೆ ಅರ್ಥ ಆಗೋದು ಕಷ್ಟ ಅಂದ್ರೆ, ಓದಿದ್ರೆ ಅರ್ಥ ಆಗಲ್ಲ ಅಂತ ಅರ್ಥ ಅಲ್ಲ. ಯು ಕ್ಯಾನ್
ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ದಿ ಕಾಮೆಂಟರಿ. ಅದಲ್ಲ, ವಿ ಆರ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ದ ಉಪದೇಶ ಗಿವನ್ ಬೈ ಲಾರ್ಡ್. ಭಗವಂತ ಏನು ಹೇಳ್ತಾ ಇದ್ದಾನೆ ಅದು ನಮ್ಮ ಅನುಭವಕ್ಕಿಂದು ಬಂದಿಲ್ಲ. ಇಲ್ಲಿ ಭಗವಂತನ ಉಪದೇಶ ನಮಗೆ ಇನ್ನೂ ಒಳಗಡೆ ಇಳಿತಾ ಇಲ್ಲ, ನಾವಿನ್ನೂ ಆ ಪ್ರಯತ್ನದಲ್ಲಿದ್ದೇವೆ. ಆದ್ರಿಂದ ಆತ್ಯಂತಿಕ ಸುಖ, ಬ್ರಹ್ಮಾನಂದ, ಸುಪ್ರೀಂ ಬ್ಲಿಸ್, ವಿಗತ ಕಲ್ಮಶಃ ಈ ಶಬ್ದಗಳು ಅರ್ಥ ಆದ್ರೂ ವರ್ಬ್ಯಾಟ್ರಮ್ ಮೀನಿಂಗ್ ಯು ಕ್ಯಾನ್ ಡೆಡ್ಯೂಸ್, ಶಬ್ದದ ಅರ್ಥ ಆದ್ರೂ ನಮ್ಮ ಅದು ಅನುಭವಕ್ಕಿನ್ನೂ ಒಳಗೆ ಬರ್ತಾ ಇಲ್ಲ. ಅದು ಯಾವಾಗ ಬರುತ್ತೆ? ಅದನ್ನೇ ಗುರುಗಳು ಹೇಳ್ತಾ ಇದ್ರು. ಮುಂದೆ ಭಗವಂತ ಹೇಳ್ತಾನೆ, ಯಾವಾಗ ಬರುತ್ತೆ ಅನ್ನೋ ಸಂದೇಹ ಮಾತ್ರ ತಲೆಯಲ್ಲಿ ಬರಬಾರದು. ವೆನ್ ಐ ವಿಲ್ ಬಿ ರಿಯಲೈಸ್ಡ್, ಡೋಂಟ್ ಈವನ್ ಥಿಂಕ್ ಆನ್ ದ್ಯಾಟ್. ವೆನ್ ಇಟ್ ವಿಲ್ ಹ್ಯಾಪನ್, ಡೋಂಟ್ ಬಾದರ್ ಆನ್ ದ್ಯಾಟ್. ದಿ ಓನ್ಲಿ ಥಿಂಗ್, ವಿ ಆರ್ ಆಲ್ ಬೆಸ್ಟ್ ಬೈ Paramatma himself in the form of Guru. He has shown the way. Again, obstacle should not be there. I should not feel elated that I have a Guru. ಇಲ್ಲಿ ಎಲ್ಲವೂ ಎಷ್ಟು ಇಂಪಾರ್ಟೆಂಟ್, ಬಹಳ ಮುಖ್ಯ ಅಂದ್ರೆ, ನಮಗೆ ಗುರು ಸಿಕ್ಬಿಟ್ಟಿದ್ದಾನೆ ಅನ್ನೋ ಅಹಂಭಾವವು ತುಂಬಿ ತುಳುಕಾಡಬಾರದು. ಬೇರೆಯವರಿಗೆ ಸಿಕ್ಕಿಲ್ಲ, ನನಗೆ ಮಾತ್ರ ಗುರು ಸಿಕ್ಬಿಟ್ಟಿದ್ದಾನೆ, ನನಗೆ ಮಾತ್ರ ಗುರು ಹರಿಸಿದ್ದಾನೆ ಅನ್ನೋದು ತಪ್ಪು. ಅದು ನಮ್ಮ ಅಹಂಕಾರವನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ. ಇಟ್ ಇನ್ಕ್ರೀಸಸ್, ಇನ್ಫ್ಲೇಟ್ಸ್ ಅವರ್ ಓನ್ ಈಗೋ. ದಟ್ ಬಿಕಮ್ಸ್ ಅನದರ್ ಆಬ್ಸ್ಟಕಲ್ ಇನ್ ಅವರ್ ಜರ್ನಿ, ಇನ್ ಸ್ಪಿರಿಚುವಲ್ ಜರ್ನಿ. ಸೊ ದಟ್ಸ್ ವೈ ಅವರ್ ಗುರುದೇವ್ ಯೂಸ್ ಟು ಸೇ, ಆಲ್ ಮಹಾತ್ಮನ್ ಸೇ, ಡೋಂಟ್ ಡಿಸ್ಕಸ್ ಫಿಲಾಸಫಿ ವಿತ್ ಅಜ್ಞಾನೀಸ್, ವಿತ್ ನಾರ್ಮಲ್ ಪೀಪಲ್, ವಿತ್ ಒಳ್ಳೆ ಪೀಪಲ್. ಸಾಮಾನ್ಯ ಜನಗಳ ಹತ್ತಿರ, ಪ್ರಾಪಂಚಿಕ ಜನಗಳ ಹತ್ತಿರ ನಿಮ್ಮ ವ್ಯವಹಾರದ ಸಮಯದಲ್ಲಿ ಆಧ್ಯಾತ್ಮವನ್ನು ತರಬೇಡಿ, ಆಧ್ಯಾತ್ಮವನ್ನು ತರಬೇಡಿ. ಗುರುಗಳು ಹೇಳ್ತಾ ಇದ್ರು, ಭಾವಾದ್ವೈತಂ ಸದಾ ಕುರ್ಯಾತ್. ಆಚಾರ್ಯ ಶಂಕರ ಭಗವತ್ಪಾದರ ಸೂಕ್ತಿ ಉಪದೇಶ. ಭಾವಾದ್ವೈತಂ ಸದಾ ಕುರ್ಯಾತ್, ಮನಸ್ಸಿನಲ್ಲೇ ಭಾವ ಇರಬೇಕು. ಸರ್ವ ಸೃಷ್ಟಿಯಲ್ಲಿರ್ತಕ್ಕಂತಹ ಸರ್ವ ಜೀವಿಗಳಲ್ಲಿ, ಸರ್ವ ವಸ್ತುಗಳಿರತಕ್ಕಂತಹ ಆ ಚೈತನ್ಯ ಅಂತ ಏನಿದೆಯೋ, ಆ ಚೈತನ್ಯ ಎಲ್ಲ ಕಡೆ ಇರೋದು ಒಂದೇ ಚೈತನ್ಯ. ಅದು ನನ್ನಲ್ಲೂ ಇದೆ, ಹೊರಗೂ ಇದೆ, ಒಳಗೂ ಇದೆ, ಎಲ್ಲ ಕಡೆ ಇದೆ. ಆ ಸಮದರ್ಶಿತ್ವ ಮನಸ್ಸಲ್ಲಿರಬೇಕು, ಮನಸ್ಸು ಒಳಗಡೆ ಇರಬೇಕು. ಸಮದರ್ಶನ, ಪಂಡಿತ ಸಮದರ್ಶನ. ಅದು ವ್ಯವಹಾರದಲ್ಲಿ ತೋರಿಸ್ಕೊಳ್ಬಾರ್ದು. ಭಾವಾದ್ವೈತಂ ಸದಾ ಕುರ್ಯಾತ್, ಕ್ರಿಯಾದ್ವೈತಂ ನ ಕುತ್ರಚಿತ್. ಆಚಾರ್ಯ ಶಂಕರ ಉಕ್ತಿ ಆರ್ ಉಪದೇಶ. ಕ್ರಿಯಾದ್ವೈತಂ, ವ್ಯವಹಾರದಲ್ಲಿ ಆಧ್ಯಾತ್ಮವನ್ನು ತರಬೇಡಿ. ವ್ಯವಹಾರದಲ್ಲಿ ಇದನ್ನು ಹೇಳ್ಕೊಂಡು ತಿರುಗಿ, ನೋಡಪ್ಪ ನೀನು ನಾನು ಒಂದೇ, ಎಲ್ಲವೂ ಒಂದೇ, ಅದು ಅಲ್ಲ. ಸೊ ಇಟ್ ಈಸ್ ಮೆಂಟ್ ಫಾರ್ ಯುವರ್ ಇನ್ನರ್ ಎನ್ಲೈಟನ್ಮೆಂಟ್. ಒನ್ಸ್ ಯು ಬಿಕಮ್ ಟೋಟಲಿ ಎನ್ಲೈಟೆಂಡ್, ದೆನ್ ಓನ್ಲಿ ಯು ಆರ್ ರೆಡಿ, ಯು ಆರ್ blessed by God, by Satsankalpa, to give Upadesha to others. ಉಪದೇಶವನ್ನು ಕೊಡೋ ಸಾಮರ್ಥ್ಯ ನೀವು ಜ್ಞಾನಿಗಳಾದ ನಂತರ ತಾನಾಗಿ ಭಗವತ್ ಸಂಕಲ್ಪದಿಂದ ಬಂದ್ಬಿಡುತ್ತೆ. ಅಲ್ಲಿವರೆಗೆ ನಾವು ಸಾಧನೆಯಲ್ಲಿ ಮಾತ್ರ ಇರತಕ್ಕಂಥವ್ರು, ಸಾಧಕರಾಗಿ ಮಾತ್ರ ಇರತಕ್ಕಂಥವ್ರು, ಯಾವ ಯೋಚನೆ ಇಲ್ಲದೆ ಇರತಕ್ಕಂಥದ್ದು. ಇದು ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇಲ್ಲ. ಆಲ್ವೇಸ್ ಡೋಂಟ್ ವರಿ, ಡೂ ಯುವರ್ ಸಾಧನ, ರೆಸ್ಟ್ ಗಾಡ್ ವಿಲ್ ಟೇಕ್ ಕೇರ್. ರೆಸ್ಟ್ ಗಾಡ್ ವಿಲ್ ಟೇಕ್ ಕೇರ್ ಅಂದ್ರೆ ಭಗವಂತ ಒಳಗೆ ಇದ್ದಾನಲ್ಲ, ಹಿ ವಿಲ್ ಕಂಟಿನ್ಯೂ ಟು ಸಿ ದಟ್ ಯು ಕಂಟಿನ್ಯೂ ದ ಸಾಧನ. ಈವನ್ ಇಫ್ ಯು ಫರ್ಗೆಟ್, ಹಿ ವಿಲ್ ನಾಟ್ ಫರ್ಗೆಟ್. ಇಸ್ ಅ ವೆಲ್ ನೋನ್ ಫ್ಯಾಕ್ಟ್. ಏಕೋ ದೇವ ಸರ್ವಭೂತೇಷು ಗೂಢ ಉಪನಿಷತ್. ವೆರಿ ಫೇಮಸ್ ಸ್ಟೇಟ್ಮೆಂಟ್. ಒನ್ ಆಫ್ ದ ಮಹಾವಾಕ್ಯಸ್. Though there are 4 important Mahavakyas, there are other Mahavakyas also in Upanishads. Eko Devah Sarvabhuteshu Gudaha. Same thing Lord tells it. Same thing Lord says in Bhagavad Gita. Eko Devah Sarvabhuteshu Gudaha. ಇರೋದು ಒಬ್ಬನೇ ಪರಮಾತ್ಮ ಎಲ್ಲರ ಹೃದಯದಲ್ಲಿ ಅಗೋಚರನಾಗಿದ್ದಾನೆ, ಕೂತಿದ್ದಾನೆ ಅನ್ನೋದನ್ನು ಲಾರ್ಡ್ ಇಲ್ಲಿ ಭಗವಂತ ಏನ್ ಹೇಳ್ತಾನೆ? ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ತಿಷ್ಠತಿ. ಎರಡೂ ಒಂದೇ. ಸೊ ಅವರ್ ಜಾಬ್ ಈಸ್, ವಿ ನೋ ದಟ್ ವಿ ಆರ್ ಅಟ್ ದ ರೈಟ್ ಪಾತ್. ಸಿನ್ಸಿಯರ್ಲಿ ಮೈ ಎಫರ್ಟ್ ಹ್ಯಾಸ್ ಟು ಕಂಟಿನ್ಯೂ. ಸಾಧನ ಆಲ್ವೇಸ್ ಕಂಟಿನ್ಯೂಸ್ ಇನ್ ದಿ ದ್ವೈತ ಮೋಡ್ ಓನ್ಲಿ ಇನ್ ದ ಬಿಗಿನಿಂಗ್. ಪ್ರಾರಂಭದಲ್ಲಿ ದ್ವೈತ ಭಾವದಲ್ಲಿ ನಾನು ಅನ್ನೋ ವ್ಯಕ್ತಿತ್ವ ಅಭಿಮಾನದಿಂದನೇ ಶುರು ಆಗತ್ತೆ.
ಪರಮಾತ್ಮನನ್ನು ಮುಟ್ಟಬೇಕು, ಸಾಕ್ಷಾತ್ಕಾರವನ್ನು ಹೊಂದಬೇಕು ಅನ್ನೋ ಅಪೇಕ್ಷೆಯಿಂದ ಶುರುವಾಗುವುದು ದ್ವೈತ ಭಾವ. ಅದು ಕೊನೆ ನಿಲ್ಲೋದು, ಕೊನೆ ಹಂತಕ್ಕೆ ಬಂದಾಗ ಆ ದ್ವೈತ ಅದ್ವೈತ ಸ್ಥಿತಿ ಹೊರಟೋಗುತ್ತೆ. ದ್ವೈತದಲ್ಲಿ ಪ್ರಾರಂಭವಾದ ಸಾಧನೆ ಅದ್ವೈತದಲ್ಲಿ ಸಮಾಪ್ತಿ, ಪರಿಸಮಾಪ್ತಿ. ಆಗೇನಾಗುತ್ತೆ ಅಂದ್ರೆ ಅತ್ಯಂತಂ ಸುಖಮಶ್ನುತೆ. ಅಂತಹ ಯೋಗಿ ಎಲ್ಲ ಸುಖವು ಆತನನ್ನು ಹುಡ್ಕೊಂಡ್ಬರುತ್ತೆ. ಯಾಕಂದ್ರೆ ಅವನು ಬ್ರಹ್ಮ ಸಂಸ್ಪರ್ಶನಾಗಿರ್ತಕ್ಕಂಥವನು, ಬ್ರಹ್ಮನನ್ನ ಮುಟ್ಟಿರ್ತಕ್ಕಂಥವನು. ಬ್ರಹ್ಮವಸ್ತು ಆತನನ್ನ ಮುಟ್ಟಿದೆ, ಆತ ಬ್ರಹ್ಮನೇ ಆಗಿದ್ದಾನೆ, ಬ್ರಹ್ಮವೇ ಆತನಾಗಿದೆ. ತತ್ವಮಸಿ ಅರ್ಥವೂ ಇಲ್ಲೇ ಇದೇ ಮಹಾವಾಕ್ಯದ ಅರ್ಥವೂ ಬರುತ್ತೆ. ನೀನು ಅದೇ ಆಗಿದ್ದೀಯೇ, ಯು ಆರ್ ದಟ್ ಓನ್ಲಿ. ಆಲ್ ಮಹಾತ್ಮನ್ಸ್ ಹ್ಯಾವ್ ಸೆಡ್ ದಟ್. ಸೇಮ್ ಥಿಂಗ್ ಹಿಯರ್ ಇಟ್ ಮೀನ್ಸ್. ದೇರ್ ಇಸ್ ನೋ ಎಂಡ್ in talking about Vedanta, as our Gurudev used to tell once. In the morning I was talking this point. Our Gurudev said once, what commentary I have given in Science of Bhagavad Gita in English in 1976 in Hrishikesh, 76-77. Now if I have to give my present commentary, will be totally different than what I have written earlier. It is an endless ocean, jnana. The more you delve deep, the more deeper it becomes ಅಂತ ಗುರುದೇವ್ ಹೇಳ್ತಾ ಇದ್ರು. ಅದಕ್ಕೆ ಭಗವದ್ಗೀತೆಗೆ ಅನಾದಿ, there is no end for ಭಗವದ್ಗೀತಾ. ಕಾಲ ಕಾಲಕ್ಕೆ ತಕ್ಕ ಹಾಗೆ ವ್ಯಾಖ್ಯಾನಗಳು ಬರ್ತಾ ಇರುತ್ತೆ. ಹಿಂದೂ ಇತ್ತು, ಮತ್ತು ಮುಂದೂ ಬರುತ್ತೆ. So we are blessed in that sense. We have to always remember, ನಮಗೆ ಯಾವುದು ನಿಜವಾದ ಒಳ ಅರ್ಥ ಆಗಿರಬೇಕು ಅಂದ್ರೆ, ಸಾಕ್ಷಾತ್ ರಮಣ ಮಹರ್ಷಿಗಳು ಓಪನ್ ಆಗಿ ಸ್ಪಷ್ಟವಾಗಿ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರು. ನಿಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ, ನಿಮ್ಮ ಪುಣ್ಯ ವಿಶೇಷಕ್ಕೆ ಅನುಗುಣವಾಗಿ, ನಿಮ್ಮ ಹೋದ ಜನ್ಮದ ಒಳ್ಳೆಯ ಪುಣ್ಯಕರ್ಮಗಳ ಫಲ ಸ್ವರೂಪವಾಗಿ ಪರಮಾತ್ಮನೇ ಈ ಒಂದು ಜನ್ಮದಲ್ಲಿ ನಿಮಗೆ ಗುರು ರೂಪದಲ್ಲಿ ಬಂದು ಹರಿಸ್ತಾನೆ. God will appear in the form of a human guru in front of you because of your previous virtuous deeds. Very, very, very important sattvic deeds. So this Bhagavan himself has said. So in that point we must remember how really we are blessed. How really we are blessed, because God in the form of Guru, a Brahmajnani, appeared and blessed us. And we have to remember, he is blessing all the time because he is inside. Only thing, he has cast off the body. ಶರೀರ ತ್ಯಾಗವನ್ನ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಗುರುಗಳು ಎಲ್ಲಿದ್ದಾರೆ? ಸರ್ವತ್ರ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ನನ್ನ ಗುರುದೇವ ಪರಮಾತ್ಮ ರೂಪದಲ್ಲಿ, ಚೈತನ್ಯ ರೂಪದಲ್ಲಿ, ಮೇಲೂ ಇದ್ದಾರೆ, ಕೆಳಗೂ ಇದ್ದಾರೆ, ಹಿಂದೂ ಇದ್ದಾರೆ, ಮುಂದೂ ಇದ್ದಾರೆ, ಒಳಗೂ ಇದ್ದಾರೆ. ನಮ್ಮನ್ನು ಸದಾ ಕಾಪಾಡ್ತಾ ಇದ್ದಾರೆ. So much of miracles have happened after he left the body. After he cast off the body, so much miracle has happened. One half a minute I'll just today, one miracle I tell you, what our Dankankote Tata was telling me just today. When from Dankankote, in 3 different vans, they were supposed to come to Ansoni when Gurudev was there in body. 3 different vans. In 2 vans, Dankankote Tata and Chandrappa and others, they came. The 3rd van started from Dankankote. For some reason it went to Kelamangalam. For some reason. Only 2 vans came here, Ansoni, in the afternoon. Gurudev was there. He was standing there. The moment Tata appeared, Dankankote Tata appeared, you know Gurudev what? He asked the Tata. There were 3 vans supposed to come. Why only 2 vans have come? Our Gurudev is sitting here. They have started from there. Nobody has told our Gurudev that they are coming in 3 vans. ಇದು ಬರ್ತಾ ಇದ್ದಾಗೆ ಗುರುದೇವರ ಪ್ರಶ್ನೆ ತಾತಂಗೆ ಕೇಳಿದ್ದಂತೆ, 3 ವ್ಯಾನ್ ಹೊರಡ್ತಲ್ಲ, 2 ಬಂದಿದೆಯಲ್ಲ, ಇನ್ನೊಂದು ಎಲ್ಲಿ ಅಂತ. ವ್ಯಾರ್ ಇಸ್ ದ 3rd ವ್ಯಾನ್?
After half an hour, the third van came, of course. Tata was telling me just today, see, our Gurudev sitting here knows everything. These are small things, small things. How, I become thrilled because he is there watching all of us and he is looking after us. In what more I want, what more you want. We have to do whatever he has assigned. So with this sankalpa, I forgot to start today with the traditional, God knows, apology. Guruve sarvalokanam vishije bhavaroginam nidaye sarvavidyanam Sri Dakshinamurtaye namaha Sadashiva samarambham Sri Shankaracharya madhyamam Asmadacharya paryantam Vande Guru paramparam. Om Namo Bhagavate Virajeshwaraya. Om Sri Ganeshaya namaha. Om Mahasaraswatyai namaha. Vasudeva sutam devam kamsajanuramardanam Devaki paramanandam Krishnam Vande Jagadgurum. Mokam karoti vachalam pangum langhayate girim yatkrupatamaham Vande Paramananda Madhavam. Narayanam namaskritya naram chaiva narottamam Devim Saraswatim Vyasam tato jayamudidayet. Hari Om Tat Sat.